ಹಲೋ ವೀಕ್ಷಕರೇ, ಎ.ಜಿ ಆನ್ಲೈನ್ ತರಗತಿಗೆ ತಮಗೆಲ್ಲ ಸ್ವಾಗತ. ಕಳೆದ ತರಗತಿಯಲ್ಲಿ ಸಂಧಿ ಎಂದರೇನು, ಸಂಧಿ ಪದದ ಅರ್ಥ, ಸಂಧಿಯ ನಿಯಮ ಹಾಗೂ ಸಂಧಿಯಲ್ಲಿ ಪ್ರಕಾರಗಳು ಮತ್ತು ಸಂಧಿಗೆ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಇಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳು ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡೋಣ. ನೋಡಿ, ಕನ್ನಡ ಸಂಧಿ ಎಂದರೇನು ಈ ಸ್ಪಷ್ಟತೆ ನಮಗೆ ಬೇಕು. ಕನ್ನಡ ಶಬ್ದಗಳು ಸೇರಿ ಸಂಧಿಯಾದರೆ ಅದು ನಾವು ಕನ್ನಡ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಒಂದು ನಿಯಮ ನೋಡ್ತೀವಿ ನಾವು. ಒಂದು ಸಂಸ್ಕೃತ ಶಬ್ದವು ಮತ್ತು ಇನ್ನೊಂದು ಕನ್ನಡ ಶಬ್ದವು ಸೇರಿ ಸಂಧಿಯಾದರೆ ಅದು ಕನ್ನಡ ಸಂಧಿ ಆಗುತ್ತದೆ. ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಪದದಲ್ಲಿ ಕನ್ನಡ ಶಬ್ದಗಳು ಅಥವಾ ಒಂದು ಪದದಲ್ಲಿ ಸಂಸ್ಕೃತ ಶಬ್ದ ಇನ್ನೊಂದು ಪದದಲ್ಲಿ ಕನ್ನಡ ಶಬ್ದ ಸೇರಿದರೂ ಸಹಿತ ಕನ್ನಡ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಇಲ್ಲಿ ನಾವು ನೋಡಿದಾಗ ಸಂಧಿಯಲ್ಲಿ ಮೂರು ಪ್ರಕಾರವಾಗಿ ನಾವು ಕನ್ನಡ ಸಂಧಿಯಲ್ಲಿ ಮೂರು ಪ್ರಕಾರವಾಗಿ ನಾವು ಗುರುತಿಸುತ್ತೇವೆ. ಮೊದಲನೇದು ಲೋಪ ಸಂಧಿ, ಎರಡನೇದ್ದು ಆಗಮ ಸಂಧಿ, ಮೂರನೇದ್ದು ಆದೇಶ ಸಂಧಿ. ಲೋಪ ಸಂಧಿ ಮತ್ತು ಆಗಮ ಸಂಧಿ ಸ್ವರ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಇದು ನಾವು ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ. ಆದೇಶ ಸಂಧಿ ವ್ಯಂಜನ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಈ ಆಗಮ ಸಂಧಿಯಲ್ಲೂ ಸಹಿತ ನಾವು ಎರಡು ಪ್ರಕಾರವಾಗಿ ಮಾಡ್ತೀವಿ. ಒಂದು ಯಕಾರಾಗಮ, ಇನ್ನೊಂದು ವಕಾರಾಗಮ ಅಂತ. ನಾವು ಲೋಪ ಸಂಧಿ ನಿಯಮ ಇವಾಗ ನೋಡ್ತೀವಿ. ಲೋಪ ಸಂಧಿಯ ನಿಯಮ: ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಅದನ್ನು ನಾವು ಲೋಪ ಸಂಧಿ ಅಂತ ನಾವು ಕರಿತೀವಿ. ಇಲ್ಲಿ ಸ್ಪಷ್ಟತೆ ಸ್ವಲ್ಪ ಕಡಿಮೆ ಇದೆ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಅದನ್ನು ನಾವು ಲೋಪ ಸಂಧಿ ಅಂತ ಕರಿತೀವಿ. ನಿಯಮ ಇದೆ, ಈ ರೀತಿ ಇದೆ. ಸ್ವಲ್ಪ ಎಲ್ಲಿ ಯಾವ ಅಕ್ಷರ ಏನು ಪೂರ್ವ ಪದದ ಕೊನೆಯಲ್ಲಿಯೋ ಉತ್ತರ ಪದದ ಆದಿಯಲ್ಲಿಯೋ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ನೋಡ್ರಿ, ಇಲ್ಲಿ ಕೇವಲ ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗುತ್ತದೆ. ನೋಡ್ರಿ, ಸ್ಪಷ್ಟತೆ ಸ್ವಲ್ಪ ಗೊತ್ತಾಯ್ತು ನಮಗೆ. ಇಲ್ಲಿ ಇನ್ನೊಂದು ವ್ಯಾಖ್ಯಾನ ನಾವು ನೋಡ್ತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರ ಲೋಪವಾಗುವುದಕ್ಕೆ ಲೋಪ ಸಂಧಿ ಎನ್ನುತ್ತಾರೆ. ಈ ಲೋಪ ಸಂಧಿಗೆ ನಾವು ಇನ್ನೊಂದು ಹೆಸರನ್ನು ನಾವು ಕೊಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಗಮನಿಸಿದಾಗ ಈಗ ಮೊದಲೇ ಹೇಳಿದಂಗೆ ಪೂರ್ವ ಪದದಲ್ಲಿಯ ಕೊನೆಯ ಸ್ವರ ಲೋಪವಾಗುತ್ತೆ. ಈ ಲೋಪ ಸಂಧಿಗೆ ನಾವು ಏನಿದೆ ಸ್ವರ ಲೋಪ ಸಂಧಿ ಅಂತಲೂ ನಾವು ಕರಿತೀವಿ. ಯಾಕಪ್ಪ ಸ್ವರ ಲೋಪ ಸಂಧಿ ಅಂತಂದರೆ ಸ್ವರವು ಇಲ್ಲಿ ಲೋಪವಾಗುವುದಕ್ಕೆ ನಾವು ಇಲ್ಲಿ ಲೋಪ ಸಂಧಿಗೆ ಸ್ವರ ಲೋಪ ಸಂಧಿ ಅಂತಲೂ ನಾವು ಕರೆಯುವುದುಂಟು. ಉದಾಹರಣೆಗಾಗಿ ನಾವು ನೋಡಿದಾಗ ಊರು ಪ್ಲಸ್ ಊರು, ಊರೂರು. ಪೂರ್ವ ಪದದ ಕೊನೆಯ ಸ್ವರ ಉ ಲೋಪವಾಗುವುದು ಗಮನಿಸಬೇಕು. ಎರಡನೇ ಉದಾಹರಣೆ ನಾವು ನೋಡಿದಾಗ ಮಾತಂತು, ಮಾತು ಪ್ಲಸ್ ಅಂತು, ಮಾತಂತು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಉ ಲೋಪವಾಗುತ್ತದೆ. ಇನ್ನೊಂದು ನಾವು ಉದಾಹರಣೆ ಗಮನಿಸಿದಾಗ ನಿನ್ನೊಟ್ಟಿಗೆ, ನಿನ್ನ ಪ್ಲಸ್ ಒಟ್ಟಿಗೆ, ನಿನ್ನೊಟ್ಟಿಗೆ. ನಿನ್ನ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಅ ಇದೆ, ಇದು ಲೋಪವಾಗುತ್ತೆ. ಇನ್ನೊಂದು ನಾವು ಉದಾಹರಣೆ ನಾನು ಗಮನಿಸಿದಾಗ ನಿನಗಲ್ಲದೆ, ನಿನಗೆ ಪ್ಲಸ್ ಅಲ್ಲದೆ, ನಿನಗಲ್ಲದೆ. ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗುತ್ತೆ. ಇದೇ ರೀತಿ ನಾವು ಇನ್ನೊಂದು ಉದಾಹರಣೆ ನೋಡ್ತೀವಿ. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ಬಲ್ಲೆನೆಂದು. ಪೂರ್ವ ಪದದ ಕೊನೆಯ ಸ್ವರ ಉ ಲೋಪವಾಗುತ್ತೆ. ಇನ್ನೊಂದು ನಾವು ಉದಾಹರಣೆ ನೋಡ್ತೀವಿ. ಸಂಪನ್ನರಾದ, ಸಂಪನ್ನರು ಪ್ಲಸ್ ಆದ, ಸಂಪನ್ನರಾದ. ಪೂರ್ವ ಪದದ ಕೊನೆಯ ಅಕ್ಷರ ಉ ಲೋಪವಾಗುತ್ತೆ. ಈ ರೀತಿ ನಾವು 8, 9 ಮತ್ತು 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ, ದ್ವಿತೀಯ ಭಾಷೆ ಕನ್ನಡ ಹಾಗೂ ತೃತೀಯ ಭಾಷೆ ಕನ್ನಡದ ಪಠ್ಯಪುಸ್ತಕದಲ್ಲಿನ ಗದ್ಯ, ಪದ್ಯ ಹಾಗೂ ಭಾಷಾಭ್ಯಾಸದಲ್ಲಿ ನಾವು ಉದಾಹರಣೆಗಳನ್ನು ಗಮನಿಸಿದಾಗ, ಪದಗಳನ್ನು ಗಮನಿಸಿದಾಗ ಲೋಪಸಂಧಿ ಪದಗಳು ನಮಗೆ
ಸಿಗುತ್ತೆ. ಅದನ್ನು ನಾವು ವಿಗ್ರಹ ವಾಕ್ಯ ಮಾಡಿದಾಗ ಈ ಪದಗಳನ್ನೇನೈತಿ ನಾವು ಒಡೆದಾಗ ನಮಗೇನೈತಿ ಇದು ಲೋಪ ಸಂಧಿನೋ, ಆಗಮ ಸಂಧಿನೋ, ಆದೇಶ ಸಂಧಿಗೆ ಉದಾಹರಣೆನೋ ಅಂತ ನಮಗೆ ಸ್ಪಷ್ಟತೆ ಗೊತ್ತಾಗತ್ತೆ. ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನಾವು ಎರಡನೆಯ ಸಂಧಿ ನೋಡಿದಾಗ ಆಗಮ ಸಂಧಿ. ಇದು ಹೆಸರೇ ಸೂಚಿಸುವಂತೆ, ಈಗ ನೋಡ್ರಿ, ಲೋಪ ಸಂಧಿ ಅಂದರೆ ಲೋಪ ಸಂಧಿ ಹೆಸರೇ ಸೂಚಿಸುವಂತೆ. ಲೋಪ ಅಂದರೆ ಕಡಿತವಾಗು, ಕಡಿಮೆಯಾಗು, ಪದದಲ್ಲಿ ಉದಾಹರಣೆಯ ಪದಗಳಲ್ಲಿ ಕಡಿಮೆಯಾಗು. ಆಗಮ ಸಂಧಿ ಇದು ಹೆಸರೇ ಸೂಚಿಸುವಂತೆ. ಆಗಮ ಎಂದರೆ ಬರಮಾಡಿಕೊಳ್ಳುವುದು. ಒಂದು ನಿಯಮ ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಹೊಸದಾಗಿ ಬಂದು ಸೇರಿದರೆ ಅದು ಆಗಮ ಸಂಧಿ ಅಂತ ನಾವು ಕರಿತೀವಿ. ಇಲ್ಲಿ ಕೇವಲ ಉತ್ತರ ಪದದ ಮೊದಲಲ್ಲಿ ಒಂದು ಅಕ್ಷರ ಹೊಸದಾಗಿ ಬಂದು ಸೇರುತ್ತದೆ. ನೋಡ್ರಿ, ಲೋಪ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಭಾಗದಲ್ಲಿ ಲೋಪವಾದರೆ, ಆಗಮ ಸಂಧಿಯಲ್ಲಿ ಏನೈತಿ ಉತ್ತರ ಪದದ ಮೊದಲಲ್ಲಿ ಏನೈತಿ ಮೊದಲ ಅಕ್ಷರದಲ್ಲಿ ಏನೈತಿ ಬಂದು ಒಂದು ಹೊಸ ಪದ ಬಂದು ಸೇರುತ್ತದೆ. ಆ ಸೇರುವುದನ್ನೇ ನಾವು ಆಗಮ ಸಂಧಿ, ಬರಮಾಡಿಕೊಳ್ಳುವ ಸಂಧಿ ಅಂತ ನಾವು ಕರಿತೀವಿ. ಇಲ್ಲಿ ಈ ಆಗಮ ಸಂಧಿಯಲ್ಲಿ ನಾವು ಎರಡು ಪ್ರಕಾರ ಅಥವಾ ಎರಡು ವಿಧಗಳಾಗಿ ನಾವು ವಿಂಗಡಿಸ್ತೀವಿ. ಆ ಬಂದಂತಹ ಉದಾಹರಣಾ ಪದದಲ್ಲಿ ಬಂದಂತಹ ಯ ಬಂದರೆ ಯಕಾರಾಗಮ ಸಂಧಿ, ವ ಬಂದರೆ ವಕಾರಾಗಮ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಈ ರೀತಿ ಆಗಮ ಸಂಧಿಯಲ್ಲಿ ನಾವು ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ. ನೋಡೋಣ, ಯಕಾರಾಗಮ ಸಂಧಿ ಎಂದರೇನು? ಯಕಾರಾಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಯಕಾರವು ಹೊಸದಾಗಿ ಬಂದರೆ ಅದನ್ನು ನಾವು ಯಕಾರಾಗಮ ಸಂಧಿ ಎನ್ನುವರು. ಉದಾಹರಣೆಗಾಗಿ ನಾವು ನೋಡಿದಾಗ ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಇಲ್ಲಿ ಯಕಾರ ಆಗಮವಾಗಿದೆ. ಈ ಪದದಲ್ಲಿ ಯಕಾರ ಆಗಮ. ಮನೆಯಲ್ಲಿ ಉದಾಹರಣೆ ಪದ ನೋಡಿದಾಗ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಇಲ್ಲಿ ಈ ಪದದಲ್ಲಿ ಯಕಾರಾಗಮ ಆಗಿದೆ. ಇನ್ನೊಂದು ಉದಾಹರಣೆ ನಾವು ಗಮನಿಸ್ತೀವಿ. ಮಳೆಯಿಂದ, ಮಳೆ ಪ್ಲಸ್ ಇಂದ ಮಳೆಯಿಂದ, ಇಲ್ಲಿ ಯಕಾರಾಗಮ ಸಂಧಿಯನ್ನು ನಾವು ಗುರುತಿಸುತ್ತೇವೆ. ಮೂರನೇ ಒಂದು ಉದಾಹರಣೆ ನಾವು ನೋಡ್ತೀವಿ. ಕೈಯಲ್ಲಿ, ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ, ಇಲ್ಲಿಯೂ ಸಹಿತ ಯಕಾರಾಗಮ ಸಂಧಿಯನ್ನು ನಾವು ಗುರುತಿಸುತ್ತೇವೆ. ಪೂರ್ವ ಪದದಲ್ಲಿ ಏನಿದೆ ಎ, ಉತ್ತರ ಪದದ ಆದಿಯಲ್ಲಿ ಅ. ಇಲ್ಲಿ ನೋಡ್ರಿ, ಮಳೆಯಿಂದ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಎ, ಉತ್ತರ ಪದದ ಆದಿ ಅಕ್ಷರ ಇ. ಮೂರನೇ ಉದಾಹರಣೆಯಲ್ಲಿ ಕೈ ಪ್ಲಸ್ ಅಲ್ಲಿ, ಕೈ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಐ, ಉತ್ತರ ಪದದ ಆದಿ ಅಕ್ಷರ ಅ. ನೋಡ್ರಿ, ಪೂರ್ವ ಪದದ ಕೊನೆಯ ಮತ್ತು ಉತ್ತರ ಪದದ ಆದಿಯಲ್ಲಿಯೂ ಸಹಿತ ಸ್ವರಗಳು ಬಂದಿವೆ. ಈ 13 ಸ್ವರಗಳಲ್ಲಿ ಏನೈತಿ ಸ್ವರಗಳು ಬಂದಿವೆ. ಆದ್ದರಿಂದ ಇದು ಸ್ವರ ಸಂಧಿ ಅಂತಲೂ ನಾವು ಗುರುತಿಸುತ್ತೇವೆ. ಇಲ್ಲಿ ನಾವು ಉದಾಹರಣೆ ಪದಗಳಲ್ಲಿ ಮನೆಯಲ್ಲಿ, ಮಳೆಯಿಂದ, ಕೈಯಲ್ಲಿ, ನೋಡ್ರಿ, ಪದವನ್ನು ನೋಡಿದಾಗ ನಾವು ಗುರುತಿಸ್ಬೋದು ಇದು ಯಕಾರಾಗಮ ಸಂಧಿಗೆ ಉದಾಹರಣೆ ಇದೆಯೋ ವಕಾರಾಗಮ ಸಂಧಿಗೆ ಉದಾಹರಣೆ ಇದೆಯೋ ಅಂತ ನಾವು ಇಲ್ಲಿ ಸ್ಪಷ್ಟತೆಯಿಂದ ನಾವು ಗುರುತಿಸುತ್ತೀವಿ. ಮನೆಯಲ್ಲಿ ಯ ಎಂಬ ಪದ, ಇಲ್ಲಿ ನೋಡ್ರಿ, ಯ ಎಂಬ ಪದ ನಾವು ನೋಡಿದಾಗ ನಾವೇನೈತಿ ಇದು ಯಕಾರಾಗಮ ಸಂಧಿಗೆ ಉದಾಹರಣೆಯಾಗಿದೆ ಅಂತ ನಾವು ಗುರುತಿಸುತ್ತೇವೆ. ಈಗ ಎರಡನೆಯ ಪ್ರಕಾರವಾದದ್ದು ವಕಾರಾಗಮ ಸಂಧಿ. ವಕಾರಾಗಮ ಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ವಕಾರವು ಹೊಸದಾಗಿ ಬಂದರೆ ಅದನ್ನು ವಕಾರಾಗಮ ಸಂಧಿ ಎನ್ನುವರು. ನೋಡ್ರಿ, ಉದಾಹರಣೆ ನೋಡಿದಾಗ ನಮಗೆ ಸ್ಪಷ್ಟತೆ ಗೋಚರಿಸುತ್ತೆ. ಉದಾಹರಣೆ ನೋಡ್ರಿ, ಹೊಲವನ್ನು, ಹೊಲ ಪ್ಲಸ್ ಅನ್ನು ಹೊಲವನ್ನು, ವಕಾರಾಗಮ ಸಂಧಿಗೆ ಉದಾಹರಣೆಯಾಗಿದ್ದೆ. ಪೂರ್ವ ಪದದ ಕೊನೆಯ ಅಕ್ಷರ ಅ, ಉತ್ತರ ಪದದ ಆದಿ ಅಕ್ಷರನೂ ಸಹಿತ ಸ್ವರಾಕ್ಷರ ಇದೆ, ಗಮನಿಸ್ಬೇಕು ನಾವು. ಎರಡನೇ ಉದಾಹರಣೆ ನಾವು ನೋಡ್ತೀವಿ. ಮಗುವಿಗೆ, ಮಗು ಪ್ಲಸ್ ಹೀಗೆ ಮಗುವಿಗೆ, ವಕಾರಾಗಮ ಸಂಧಿಗೆ ಉದಾಹರಣೆ. ಪೂರ್ವ ಪದದ ಕೊನೆಯ ಅಕ್ಷರ ಉ, ಉತ್ತರ ಪದದ ಆದಿ ಅಕ್ಷರ ಇ ಇದೆ, ಎರಡು ಸ್ವರಾಕ್ಷರಗಳಿವೆ. ಮೂರನೇ ಒಂದು ಉದಾಹರಣೆ ನೋಡ್ತೀವಿ. ಗೋವನ್ನು, ಗೋ ಪ್ಲಸ್ ಅನ್ನು ಗೋವನ್ನು, ಗೋ ಉತ್ತರ ಪೂರ್ವ ಪದದ ಕೊನೆಯ ಸ್ವರಾಕ್ಷರ ಇದೆ, ಉತ್ತರ ಪದದ ಆದಿಯಲ್ಲಿಯೂ ಸಹಿತ ಸ್ವರಾಕ್ಷರ ಇದೆ. ಈ ರೀತಿ ನಾವು ವಕಾರಾಗಮ ಸಂಧಿಗೆ ನಾವು ಏನೈತಿ ಉದಾಹರಣೆಗಳನ್ನು ನೋಡ್ತೀವಿ. ಈಗ ನೋಡ್ರಿ, ವಕಾರಾಗಮ ಸಂಧಿಗೆ ನಾವು ಉದಾಹರಣೆಯನ್ನು ನೋಡಿದಾಗ ನಮಗೆ ಇಲ್ಲಿ ಸ್ಪಷ್ಟತೆ ಗೊತ್ತಾಗುತ್ತೆ. ಹೊಲವನ್ನು, ಮಗುವಿಗೆ, ಗೋವನ್ನು,
ಗೋವಿನ. ಈ ರೀತಿ ಇನ್ನೂ ಹಲವಾರು ಉದಾಹರಣೆಗಳನ್ನು ನಾವು ನೋಡಿದಾಗ ನಮಗೇನೈತಿ ಉದಾಹರಣೆ ಪದದಲ್ಲಿ ನಮಗೆ ವಕಾರ ಗೋಚರಿಸುತ್ತೆ. ಇದನ್ನು ನಾವು ಗಮನಿಸಬೇಕು ಸೂಕ್ಷ್ಮವಾಗಿ. ಹೊಲವನ್ನು, ಮಗುವಿಗೆ, ಗೋವನ್ನು. ಈಗ ಯಕಾರಾಗಮದಲ್ಲಿಯೂ ಸಹಿತ ನಾವು ಮನೆಯಲ್ಲಿ, ಮಳೆಯಿಂದ, ಕೈಯಲ್ಲಿ, ಈ ರೀತಿ ಉದಾಹರಣೆ ಪದಗಳನ್ನು ಬಂದಾಗ ಅದರಲ್ಲಿ ಯಕಾರ ಇದ್ದರೆ ಯಕಾರ, ವಕಾರ ಇದ್ದರೆ ವಕಾರಾಗಮ ಸಂಧಿ ಅಂತ ನಾವು ಗುರುತಿಸುತ್ತೇವೆ. ಮೂರನೆಯ ಪ್ರಕಾರ ಆದೇಶ ಸಂಧಿ. ಆದೇಶ ಸಂಧಿ ಎಂದರೇನು ನಿಯಮ ನೋಡ್ತೀವಿ ನಾವು. ಆದೇಶ ಸಂಧಿ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರದ ಹೋಗಿ ಅದರ ಬದಲಾಗಿ ಬೇರೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆದೇಶ ಸಂಧಿ ಅಂತೀವಿ. ಆದೇಶ ಅಂದರೆ ಒಂದರ ಬದಲಾಗಿ ಮತ್ತೊಂದು ಬಂದು ಸೇರುವುದು. ಲೋಪ ಅಂದರೆ ಪದದ ಅರ್ಥವೇ ನಮ್ಗೆ ಹೇಳುತ್ತೆ. ಲೋಪ ಅಂದರೆ ಕಡಿತ ಮಾಡು. ಆಗಮ ಅಂತಂದರೆ ಬರಮಾಡಿಕೊಳ್ಳು. ಆದೇಶ ಅಂದರೆ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರವನ್ನು ನಾವು ಸೇರುವುದಕ್ಕೆ ನಾವು ಆದೇಶ ಸಂಧಿ ಅಂತ ನಾವು ಕರಿತೀವಿ. ಇಲ್ಲಿ ನೋಡ್ರಿ ಒಂದು ನಿಯಮ ಒಂದಿದೆ ನೋಡೋಣ. ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಮೊದಲಲ್ಲಿ ಕ ತ ಪ ವ್ಯಂಜನಾಕ್ಷರಗಳಿಗೆ ಬದಲಾಗಿ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವುದೇ ಆದೇಶ ಸಂಧಿ ಎನ್ನುವರು. ಸ್ವಲ್ಪ ನಿಯಮದಲ್ಲಿ ಸ್ವಲ್ಪ ನಾವು ಸ್ಪಷ್ಟತೆ ನಮಗೆ ಇಲ್ಲಿ ಗೋಚರಿಸುತ್ತೆ. ಇಲ್ಲಿ ಉದಾಹರಣೆಗಾಗಿ ನಾವೊಂದು ಚಾರ್ಟ್ ತಯಾರು ಮಾಡಿದ್ದೆ ನೋಡ್ರಿ. ವರ್ಗೀಯ ವ್ಯಂಜನದ ಒಂದು ಚಾರ್ಟ್ ಇದೆ ನೋಡ್ರಿ. ಕ ತ ಪ, ಕ ಖ ಗ ಘ ನ್ಯ, ಚ ತ ತ ಧ ಧ ನ, ಪ ಫ ಭ ಭ ಮ. ವರ್ಗದ ಮೊದಲನೇ ಅಕ್ಷರ ಕ ತ ಪ, ವರ್ಗದ ಮೂರನೇ ಅಕ್ಷರ ಗ ಧ ಬ. ಗಮನಿಸ್ಬೇಕು ನಾವು. ಕ ತ ಪ ಗ ದ ಭ. ಇಲ್ಲಿ ನೋಡ್ರಿ, ಕ ತ ಪಗಳ ವ್ಯಂಜನಗಳ ಬದಲಾಗಿ ಗದಬಗಳ ವ್ಯಂಜನಗಳೇನೈತಿ ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಇಲ್ಲಿ ನಾವು ಉದಾಹರಣೆಗಳನ್ನು ನೋಡ್ತೀವಿ ನೋಡ್ರಿ. ಮಳೆಗಾಲ, ಮಳೆ ಪ್ಲಸ್ ಕಾಲ ಮಳೆಗಾಲ. ಕ ದ ಬದಲಾಗಿ ಗ ಆದೇಶವಾಗಿ ಬರುತ್ತೆ. ಮೈದೋರು, ಮೈ ಪ್ಲಸ್ ತೋರು ಮೈದೋರು. ತ ಪದದ ಬದಲಾಗಿ ದ ಆದೇಶವಾಗಿ ಬರುತ್ತೆ. ಬೆನ್ ಪ್ಲಸ್ ಪತ್ತು ಬೆಂಬತ್ತು. ಪ ಕಾರಕ್ಕೆ ಬಕಾರ ಆದೇಶವಾಗಿ ಬರುತ್ತೆ. ನಿಯಮ 2ರಲ್ಲಿ ನೋಡೋಣ. ನಿಯಮ 1ರಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ನಿಯಮ 2ರಲ್ಲಿ ನೋಡೋಣ. ಪ ಭ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬರುತ್ತೆ. ನಿಯಮ ಈ ರೀತಿ ಹೇಳುತ್ತೆ. ಉದಾಹರಣೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡಿದೆ. ಉದಾಹರಣೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಗಿಳಿವಿಂಡು, ಗಿಳಿ ಪ್ಲಸ್ ಪಿಂಡು ಗಿಳಿವಿಂಡು. ಪ ಬದಲಾಗಿ ವಕಾರ ಆದೇಶ. ಬಲ ಪ್ಲಸ್ ಬಂದು ಬಲವೊಂದು. ಬ ಬದಲಾಗಿ ನಾವೇನೈತಿ ವಕಾರ ಆದೇಶವಾಗಿ ಬರುತ್ತೆ. ಮೇಲ್ ಪ್ಲಸ್ ಮಾತು ಮೇಲ್ವಾತು. ಮ ಕಾರ ವ್ಯಂಜನಾಕ್ಷರದ ಬದಲಾಗಿ ವಕಾರ ಆದೇಶವಾಗಿ ಬರುತ್ತೆ. ಇದು ನಿಯಮ 2ರಲ್ಲಿ ಗೋಚರಿಸುತ್ತೆ. ಇವಾಗ ನಿಯಮ 3ನ್ನು ನಾವು ಗಮನಿಸಿದಾಗ ನಮಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ನಮಗೆ ದೊರೆಯುತ್ತೆ. ನಿಯಮ 3ನ್ನು ನಾವು ಗಮನಿಸ್ತೀವಿ. ಆದೇಶ ಸಂಧಿಯಲ್ಲಿ ನಿಯಮ 3ನ್ನು ನಾವು ಗಮನಿಸ್ತೀವಿ. ನಿಯಮ ನೋಡ್ರಿ. ಸಕಾರಕ್ಕೆ ಕೆಲವೊಂದು ಸಾರಿ ಛ ಛ ಮತ್ತು ಜಕಾರ ಆದೇಶವಾಗುತ್ತದೆ. ಸಕಾರಕ್ಕೆ ಕೆಲವೊಂದು ಸಾರಿ ಚ ಛ ಮತ್ತು ಜಕಾರ ಆದೇಶವಾಗುತ್ತದೆ. ಉದಾಹರಣೆಗಾಗಿ ನಾವು ನೋಡ್ತೀವಿ. ಇಂಚರ, ಇನ್ ಪ್ಲಸ್ ಸರ ಇಂಚರ. ಸಕಾರಕ್ಕೆ ಚಕಾರ ಆದೇಶ. ಇಚ್ಛಾಸಿರ, ಇರ್ ಪ್ಲಸ್ ಸಾಸಿರ ಇರ್ಛಾಸಿರ. ಸಕಾರಕ್ಕೆ ಛಕಾರ ಆದೇಶವಾಗಿದೆ. ಮುಂಜೆರಗು, ಮುನ್ ಪ್ಲಸ್ ಸೆರಗು ಮುಂಜೆರಗು. ಸಕಾರಕ್ಕೆ ಜಕಾರ ಆದೇಶವಾಗಿ ಬರುವುದುಂಟು. ಈ ರೀತಿ ನಾವು 8, 9, 10ನೇ ತರಗತಿ ಅಥವಾ 5, 6, 7ನೇ ತರಗತಿಯ ಪ್ರಥಮ ಭಾಷೆಯಲ್ಲಿ ದ್ವಿತೀಯ ಭಾಷೆ ಪುಸ್ತಕದಲ್ಲಿ ನಾವೇನೈತಿ ಕನ್ನಡ ಪಠ್ಯಪುಸ್ತಕದಲ್ಲಿ ನಾವೇನಿದೆ ಗದ್ಯ ಪದ್ಯ ಭಾಷಾಭ್ಯಾಸದಲ್ಲಿಯೂ ಸಹಿತ ನಾವು ಉದಾಹರಣೆ ಪದಗಳನ್ನು ನಾವು ತೆಗೆದುಕೊಂಡು ಅಭ್ಯಸಿಸಿದರೆ ನಮಗೆ ಈ ನಿಯಮವೂ ಗೊತ್ತಾಗುತ್ತೆ. ಹಾಗೂ ಉದಾಹರಣೆ ಪದ ಬಂದ ಕೂಡಲೇ ನಮಗೆ ಯಾವುದು ಲೋಪಸಂಧಿ
ಯಾವುದು ಆಗಮ ಸಂಧಿ, ಯಾವುದು ಆದೇಶ ಸಂಧಿ ಅಂತ ನಾವು ವಿಂಗಡಿಸಲು, ಗುರುತಿಸಲು ನಮಗೆ ಸಹಾಯವಾಗುತ್ತೆ. ಎಲ್ಲರೂ ನನ್ನ ಈ ವಿಡಿಯೋವನ್ನು ಗಮನಿಸಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಗಳ ಬಗ್ಗೆ ಚರ್ಚಿಸಲಾಗುವುದು, ಅಧ್ಯಯನ ಮಾಡಲಾಗುವುದು. ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ಧನ್ಯವಾದಗಳು.